ಸ್ನೇಹಿತರೆ, ಈಗ ಸರಿಯಾಗಿ 7 ಗಂಟೆ. ಈಗ ನಾವು ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ತೂಗು ಸೇತುವೆ ಮೇಲೆ ಇದ್ದೀವಿ, ಚಾರ್ವಾಕ ಸುದ್ದಿವಾಹಿನಿ. ಈಗ ನಾವು ನೀವೆಲ್ಲ ಗಮನಿಸ್ತಾ ಇದ್ದೀರಿ, ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಬಲಗಡೆ ಎಲ್ಲ ಕಂಬಗಳ ವಿದ್ಯುತ್ಗಳು ಬೆಳಗ್ತಾ ಇದೆ. ಆದರೆ ಎಡಗಡೆ ಇರುವಂಥ ಯಾವ ವಿದ್ಯುತ್ ದೀಪಗಳು ಬೆಳಗ್ತಾ ಇಲ್ಲ. ಏನು ಕಾರಣ ಇರ್ಬೋದು? ಯಾವ ತಾಂತ್ರಿಕ ಸಮಸ್ಯೆ ಇರಬಹುದು? ಇದ್ರ ಬಗ್ಗೆ ನಾವು ಯಾರಿಗೆ ಹೇಳಬೇಕು ಅನ್ನುವುದು ಭಾಳ ಮುಖ್ಯವಾದ ಪ್ರಶ್ನೆ. ಇದೊಂದು ಇತ್ತೀಚೆಗಷ್ಟೇ ಇನ್ನೇನು 1 ತಿಂಗಳು ಆಗಿ ಇನ್ನೊಂದು ಸ್ವಲ್ಪ ದಿನ ಹೋದರೆ 1 ತಿಂಗಳು ಆಗತ್ತೆ. ಆದರೆ ಇನ್ನೂ ಕೂಡ ಅದು ಯಾಕಿದು ಇನ್ನೂ ಇದರ ಎಡಭಾಗದ ವಿದ್ಯುತ್ ದೀಪಗಳು ಬೆಳಗ್ತಾ ಇಲ್ಲ? ಏನು ತಾಂತ್ರಿಕ ಸಮಸ್ಯೆ? ಈ ಬಗ್ಗೆ ಯಾರಿಗೆ ಉತ್ತರ ಕೊಡಬೇಕು? ಇದಕ್ಕೆ ಯಾರು ಉತ್ತರದಾಯಿತ್ವ? ಈ ಒಂದು ಸೇತುವೆ ಆರಂಭ ಆಗುವ ಮೊದಲು ಎಲ್ಲರೂ ಕೂಡ ಇದಕ್ಕೆ ನಾನೇ ಕಾರಣ, ನಮ್ಮ ಪಕ್ಷ ಕಾರಣ, ನಮ್ಮ ನಾಯಕರು ಕಾರಣ ಅಂತ ಅಬ್ಬರಿಸಿ ಬೊಬ್ಬರಿದ್ದರು. ಆದರೆ ಯಾಕೆ ಇವತ್ತು ಈ ಎಡಭಾಗದ ಲೈಟ್ಗಳು ಆನ್ ಆಗಿಲ್ಲ? ಇದರ ಬಗ್ಗೆ ಉತ್ತರ ಕೊಡಬೇಕಾದರೂ ಕೊಡಬೇಕು. ಇದನ್ನು ಚಾರ್ವಾಕ ಸುದ್ದಿವಾಹಿನಿ ಇನ್ನು ಸ್ವಲ್ಪ ಸಮಯದಲ್ಲೇ ಇದನ್ನು ಸುದ್ದಿ ಮಾಡಲಿಕ್ಕೆ ಹೊರಟಿದೆ.